ತಾಲೂಕಿನ ತಗರೆಯ ಕುಮಾರ ಪ್ರೌಢಶಾಲೆಯ ವಿದ್ಯಾರ್ಥಿ ಎಂಎಸ್ ಪ್ರಜ್ವಲ್ 900 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು, ಇದೇ ತಿಂಗಳು 16ರಿಂದ 18ರವರೆಗೆ ನಡೆಯಲಿರುವ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಗುಜರಾತ್ನ ಅಹಮದಾಬಾದ್ಗೆ ತೆರಳುತ್ತಿದ್ದಾರೆ. ರಾಜ್ಯಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗೆ ಸನ್ಮಾನ ಮಾಡಲಾಯಿತು. ತಾಲೂಕಿನ ತಗರೆಯ ಕುಮಾರ ಪ್ರೌಢಶಾಲೆಯ ವಿದ್ಯಾರ್ಥಿ ಎಂಎಸ್ ಪ್ರಜ್ವಲ್ 600 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು, ಇದೇ ತಿಂಗಳು 16ರಿಂದ 18 ನಡೆಯಲಿರುವ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಗುಜರಾತ್ನ ಅಹಮದಾಬಾದ್ಗೆ ತೆರಳುತ್ತಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿ ಎಂಎಸ್ ಪ್ರಜ್ವಲ್ ಅವರನ್ನ ಸನ್ಮಾನಿಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ನಮ್ಮ ಬೇಲೂರು ತಾಲೂಕಿನ ತಗರೆ ಕುಮಾರ ಪ್ರೌಢಶಾಲಾ ವಿದ್ಯಾರ್ಥಿ ಪ್ರಜ್ವಲ್ ನಮ್ಮ ಶಾಲೆಗೆ ಮಾತ್ರವಲ್ಲದೆ ಜಿಲ್ಲೆ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಓಟದ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಕೀರ್ತಿ ತಂದಿದ್ದಾನೆ. ಹಾಗೆಯೇ ನೀವೆಲ್ಲರೂ ಕೂಡ ಪಠ್ಯದ ಜೊತೆಗೆ ಕ್ರೀಡೆಯಲ್ಲೂ ಭಾಗವಹಿಸಿ ಉತ್ತಮ ಪ್ರದರ್ಶನ ತೋರಿಸುವುದರ ಮುಖಾಂತರ ತಮ್ಮ ಪ್ರತಿಭೆಯನ್ನ ತೋರಿಸಬೇಕು. ತಮ್ಮಲ್ಲಿರುವ ನೈಜ ಪ್ರತಿಭೆಯ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಬೇಕು. ಇದಕ್ಕೆ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯ ಎಂದರಲ್ಲದೆ ಇಲಾಖೆಯವರ ಮಾರ್ಗದರ್ಶನದಿಂದ ಒಳ್ಳೆಯ ಪ್ರಯತ್ನ ನೀಡಲು ಸಾಧ್ಯ. ಇದರಿಂದ ಪೋಷಕರಿಗೂ ಗೌರವ ಹಾಗೂ ಶಿಕ್ಷಕರಿಗೂ ಸಂತೋಷ ಸಿಗುತ್ತದೆ. ಈ ಹಿಂದೆ ಒಲಿಂಪಿಕ್ಸ್ ಬಗ್ಗೆ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ನಮ್ಮ ಆಟಗಾರರು ಕೂಡ ಹಿಂದೆ ಉಳಿದಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ಬರುತ್ತಿದ್ದು, ನಮ್ಮವರು ಅನೇಕ ಪದಕಗಳನ್ನ ಗೆಲ್ಲುತ್ತಿದ್ದಾರೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದ್ರೆ ಪ್ರತಿ ಶಾಲೆಯಲ್ಲೂ ಒಬ್ಬ ದೈಹಿಕ ಶಿಕ್ಷಕ ಇರಬೇಕು. ಹಾಗಾಗಿ ಬಿಕೋಡು ಹೋಬಳಿಯಲ್ಲಿ ಒಂದು ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವ ಕ್ರೀಡಾಂಗಣದ ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಈಗಿನ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತೇನೆ. ಪ್ರಜ್ವಲ್ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ಹೇಳಿದರು. ನಂತರ ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ್ ಮಾತನಾಡಿ, ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿರುವುದು ಈ ಭಾಗದಲ್ಲಿ ಇದೇ ಪ್ರಥಮ. ಇದಕ್ಕೆ ಕಾರಣ ಇಲ್ಲಿಯ ಶಿಕ್ಷಕರು ಹಾಗೂ ಇಲ್ಲಿಯ ಆಡಳಿತ ಮಂಡಳಿಯವರಾದ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಚಂಚಲ ಕುಮಾರಸ್ವಾಮಿ ಅವರ ಪಾತ್ರ ದೊಡ್ಡದು. ಇವರೆಲ್ಲರ ಸಹಕಾರದಿಂದ ಪ್ರಜ್ವಲ್ ಅವರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ನಿಜಕ್ಕೂ ಸಂತೋಷ ತಂದಿದೆ. ಇದರ ಜೊತೆಗೆ ರಾಷ್ಟ್ರಮಟ್ಟದಲ್ಲೂ ವಿಜೇತರಾಗಿ ಬಂದು ಈ ನಮ್ಮ ಕುಮಾರ ಪ್ರೌಢಶಾಲೆಗೆ ಹೆಸರು ಕೀರ್ತಿ ತರಲಿ. ಈ ಗ್ರಾಮೀಣ ಪ್ರದೇಶದ ಶಾಲೆ SSLCಯಲ್ಲಿ ಉತ್ತಮ ಫಲಿತಾಂಶವನ್ನ ಕಳೆದ 3 ವರ್ಷದಿಂದ ಪಡೆಯುತ್ತಿದೆ. ಇಲ್ಲಿಗೆ ದೈಹಿಕ ಶಿಕ್ಷಕರ ಕೊರತೆ ಇದೆ. ಆದಷ್ಟು ಬೇಗ ನೇಮಕ ಮಾಡಬೇಕು. ಇನ್ನಷ್ಟು ವಿದ್ಯಾರ್ಥಿಗಳು ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಭೆ ಹಾಗೆ ಹೊರಹೊಮ್ಮಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ, TAPC-MS ಮಾಜಿ ಅಧ್ಯಕ್ಷ ನಾಗೇಶ್, ಕುಶಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಣಾ, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಣೇಶ್, ಶಿಕ್ಷಕರಾದ ರುದ್ರೇಶ್, ಮೋಹನ್, ದಿನೇಶ್ ಇತರರು ಹಾಜರಿದ್ದರು. ಎಲ್ಲರೂ ಪ್ರಜ್ವಲ್ ಆಗಬೇಕು, ಆದರೆ ಅದು ಸಾಧ್ಯನಾ? ಸಾಧ್ಯ ಇದೆ, ಇದು ಸಾಧ್ಯ. ಅಲ್ಲೊಬ್ಬ ರೀತಿಯಿಂದ ರಾಕೇಶ್ ಸ್ವಲ್ಪ ದಿನದ ವ್ಯತ್ಯಾಸದಲ್ಲಿ ಮಿಸ್ ಆಗಿದ್ದಾರೆ. ಅಷ್ಟೊಳಗೆ ಇದ್ದಿದ್ದರೆ ಆತ ಕೂಡ ಆಯ್ಕೆ ಆಗಿರ್ತಿದ್ದ. ನನಗೆ ಪ್ರಜ್ವಲ್ ತಂದೆ ನೋಡಿದಾಗ ಅವರ ಪ್ರಜ್ವಲ್ ಆಗಿರ್ತಕ್ಕಂಥವ್ರು ಶಾರೀರಿಕವಾಗಿ ನೋಡಿದ ತಕ್ಷಣ ಭಾವನೆ ಬರ್ಬೇಕೇನು ಮಾಸ್ಟರ್? ಆ ಭಾವನೆ ಬರಬೇಕು. ಖುಷಿ ಆಯಿತು. ಪ್ರಜ್ವಲ್ಗೂ ಆಸಕ್ತಿ ಇದೆ, ಪೇರೆಂಟ್ಸ್ಗೂ ಆಸಕ್ತಿ ಇದೆ, ಮತ್ತೊಂದಿದೆ. ಇಡೀ ಜಿಲ್ಲೆನಲ್ಲಿ ಬೇಲೂರು ತಾಲೂಕಿನಲ್ಲಿ ತಗರೆ ಶಾಲೆಯಿಂದ ಆಯ್ತಾಯಿದೆ ಅಲ್ವಾ? ಅದೆಲ್ಲ ನಮಗೆಲ್ಲ ಹೆಮ್ಮೆ ಅದು. ನಮ್ಮ ಟೀಚರ್ಸ್ ಹೇಳಿದ್ರು ಜೆರಾಕ್ಸ್ಗಳು ಹಂಚ್ಕೊಟ್ರೆ ನಮ್ಮ ಸಂಸ್ಥೆಯಲ್ಲೂ ಕೂಡ ಒಂದು 5,000 ಅನುದಾನವನ್ನು ಕೊಡುವಂಥ ಒಂದು ಪ್ರಾವಿಷನ್ ಇದೆ. ಅದನ್ನು ಕೂಡ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತೀವಿ ಅಂತೇಳಿ ಒಂದು ಮನವಿ ಹೇಳ್ತಾ, ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಉತ್ತಮವಾದ ಶಾಲೆಯನ್ನು ಕರೆದಂಥ ಕುಮಾರಸ್ವಾಮಿ ಅವರನ್ನ ಪ್ರಶಂಸಿಸಬೇಕಾಗುತ್ತೆ.
ನಾನು ಅವ್ರಿಗೆ ಸಿಕ್ತಾಗಲೇ ಹೇಳ್ತಾ ಇರ್ತೀನಿ, 25 ವರ್ಷ ಬೆಂಗಳೂರು ರಾಜಕಾರಣ ಮಾಡಿದ್ವಿ, ಒಂದೇ ಒಂದು ಸೈಟ್ ತಗೊಂಡಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ನೀವು ಇಲ್ಲಿ ಬಂದು ಈ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಟ್ಟಿಗೆ ಓಡಾಡ್ತಾ ಇರಲಿಲ್ಲ ಸರ್ ಅಂತೇಳಿ ಸಿಕ್ತಾಗಲ್ಲ ಅವ್ರಿಗೆ ಹೇಳ್ತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ ಅವರಿಗೆ, ಈ ಭಾಗದ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಈ ಒಂದು ಭಾಗದಲ್ಲಿ ಶಾಲೆಯನ್ನು ತೆರೆದು ಇವತ್ತು ಇಡೀ ತಾಲೂಕಿನಲ್ಲಿ ಉತ್ತಮವಾದ ಮಟ್ಟದಲ್ಲಿ ಈ ಶಾಲೆ ಇದೆ. ಇವತ್ತು ನಾನು ಕೂಡ ಒಬ್ಬ ಶಾಲೆ ವ್ಯವಸ್ಥೆಯಲ್ಲಿ 8 ವರ್ಷ ಆಯಿತು. ಇವತ್ತು ಕೂಡ ನಾವು 100% ಇನ್ನೂ ರಿಸಲ್ಟ್ ತಗೋಕ್ಕಾಗಿಲ್ಲ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಅವರ ಪತ್ನಿಯವರು ಇರುವುದು ಮತ್ತು ಇಲ್ಲಿನ ಶಿಕ್ಷಕರು ಇವರೆಲ್ಲರ ಸಹಕಾರ, ಅವರೆಲ್ಲರ ಪ್ರೋತ್ಸಾಹದಿಂದ ಇವತ್ತು 3 ವರ್ಷದಿಂದ ಸತತವಾಗಿ ಇವತ್ತು 100ಕ್ಕೆ 100ರಷ್ಟು ಅಂಕ ಬರ್ತಾ ಇದೆ. ಅದು ಕಾರಣ ವಿದ್ಯಾರ್ಥಿಗಳು ಬಹಳ ಶ್ರದ್ಧೆಯಿಂದ ಓದ್ತಾ ಇರೋದು. ಬರೀ ಪಾಠ್ಯ